ತುಂಬಾ ಟಫ್ ಫೈಟ್ ಇದೆ ಈ ಸಲ ಅನ್ನುವಂಥ ಚರ್ಚೆಗಳು ನಡೀತಿದೆ. ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೋದ್ರೂ ಸಾವಿರಾರು ಜನ ಸೌಮ್ಯರೆಡ್ಡಿ ಅಂತ ಇದ್ದಾರೆ. ತೇಜಸ್ ಸೂರ್ಯ ಏನು ಕೆಲಸ ಮಾಡಿದ್ದಾರೆ? ಮಕ್ಕಳೆಲ್ಲ ಮುಳುಗೋಗ್ತಾ ಇದ್ರೆ ಒಂದು ಮಸಾಲೆ ದೋಸೆ ತಿಂತಾ ಇರ್ತಾನೆ. ತುಂಬಾ ಚೆನ್ನಾಗಿದೆ ದೋಸೆ. ಜನ ಸ್ಪಂದಿಸಲ್ಲ, ಆಫೀಸಲ್ಲೂ ಇರಲ್ಲ. ಇಂಥವ್ರಿಗೆ ಎಲ್ಲಿಂದ ವೋಟ್ ಮಾಡೋದು? ಬಿಜೆಪಿಯವರು ಬುದ್ಧಿ ಕಲಿಸ್ತಾರೆ. 100ಕ್ಕೆ 100ರಷ್ಟು ಸೌಮ್ಯರೆಡ್ಡಿ ಅತಿ ಹೆಚ್ಚು ಮತಗಳಿಂದ ಗೆಲ್ತಾರೆ. ಸರ್, ಈಗ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಅಂತಂದ್ರೆ ಈ ಬಿಜೆಪಿ ಭದ್ರಕೋಟೆ ಅನ್ನೋ ರೀತಿಯಲ್ಲಿ ಬಿಜೆಪಿನವರು ಸೃಷ್ಟಿ ಮಾಡ್ತಾರೆ. ಸೊ ಈ ಬಾರಿ ಸೌಮ್ಯರೆಡ್ಡಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ತುಂಬಾ ಟಫ್ ಫೈಟ್ ಇದೆ ಈ ಸಲ ಅನ್ನುವಂಥ ಚರ್ಚೆಗಳು ನಡೀತಿದೆ. ಜನರ ರಿಯಾಕ್ಷನ್ಸ್ ಕೂಡ ಅದೇ ತರ ಇದೆ. ಏನ್ ಹೇಳ್ತೀರಿ ಸರ್ ತಾವು? ಈಗ ಇವತ್ತು ನಮ್ಮ ಸೌಮ್ಯರೆಡ್ಡಿ ಅವರು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬ ಒಳ್ಳೆ ಹೆಸರು ಮಾಡಿದ್ದಾರೆ. ಒಳ್ಳೆ ಡೆವಲಪ್ಮೆಂಟ್ ಕೆಲಸನೂ ಮಾಡಿದ್ದಾರೆ. ಅವರು ತುಂಬ ಪ್ರಾಂಪ್ಟ್. ಇವತ್ತು ಅವ್ರಿಗೆ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಆಗಿ ನಿಂತಿರೋದ್ರಿಂದ ಇಡೀ 8 ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೋದ್ರೂ ಸಾವಿರಾರು ಜನ ಸೌಮ್ಯರೆಡ್ಡಿ ಅಂತ ಇದ್ದಾರೆ. ಈ ನಮ್ಮ ತೇಜಸ್ ಸೂರ್ಯ ಏನು ಕೆಲಸ ಮಾಡಿದ್ದಾರೆ? ಅವ್ರ ಕೊಡುಗೆ ಏನು? ಸುಮ್ಮನೆ ಬರೀ ಮೋದಿ ಹೆಸರು ಹೇಳ್ಕೊಂಡಿದ್ದಾರೆ ಹೊರತು ಇಲ್ಲೇನು ಒಂದು ಬೋರ್ವೆಲ್ ಕೂಡ ಹಾಕ್ಸಿಲ್ಲ. ಇಲ್ಲೇನು ಜನಕ್ಕೆ ಯಾರು ಕೈಗೂ ಸಿಗಲ್ಲ. ಜನ ಸ್ಪಂದಿಸಲ್ಲ, ಆಫೀಸಲ್ಲೂ ಇರಲ್ಲ, ರಸ್ತೆಯಲ್ಲೂ ಸಿಕ್ಕಲ್ಲ. ಇಂಥವ್ರಿಗೆ ಎಲ್ಲಿಂದ ವೋಟ್ ಮಾಡೋದು? ಅವ್ರ ಆಫೀಸ್ ಮುಂದೆನೇ ಒಂದು ರೋಡ್ ಇತ್ತು. 5 ವರ್ಷ BJP ಸರ್ಕಾರ ಇತ್ತು. 1 ಅಡಿ 2 ಅಡಿ ಅವ್ರ ಆಫೀಸ್ ಮುಂದೆ ಹಳ್ಳ ಬಿದ್ದಿತ್ತು. ನಾನು ಬೇಕಾದ ಸತಿ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ಆ ಕೆಲಸ ಕೂಡ ಅವನಿಗೆ ಅವ್ರ ಇದಕ್ಕೆ ಕೆಲಸ ಮಾಡ್ಸೋಕ್ಕಾಗಲಿಲ್ಲ. ಇವನು ಎಲ್ಲೋ ಹೋಗ್ತಾನೆ, ಎಲ್ಲೋ ಇಲ್ಲಿ ಅನಾಹುತ ಇಷ್ಟೊಂದು ಆಯಿತು ಕರ್ನಾಟಕ ರಾಜ್ಯದಲ್ಲಿ. ಅದ್ರದ್ದು ಒಂದೇ ಒಂದು ಅಲ್ಲೇನು ಹೋಗಿ ಇವರು 25 ಜನ ಸುರೇಶ್ ಬಿಟ್ಟರೆ ಇನ್ನು ಮಿಕ್ಕಿದ್ದು ಯಾವ MP ಅವರು ಹೋಗಿ ಕರ್ನಾಟಕದ ಬಗ್ಗೆ ಮಾತಾಡಲಿಲ್ಲ. ಕರ್ನಾಟಕಕ್ಕೆ ಈ ಥರ ನಮಗೆ ಕೊಡಿ ಅಂತ ನಮ್ಗೆ ಕೊಡೋ ಗ್ರ್ಯಾಂಟು ಕೂಡ ಕೊಡಿಸ್ಲಿಲ್ಲ. GST ದುಡ್ಡು ನಮಗೆ ಕೊಡಲಿಲ್ಲ. 100%ಅಲ್ಲಿ 100%ಗೆ 15% ಕೊಡಲಿಲ್ಲ. ಅಟ್ಲೀಸ್ಟ್ 50% ಕೊಡಲಿಲ್ಲ. ಬರ ಪರಿಹಾರಕ್ಕೆ ಎತ್ಕೊಂಡೋಗಿ ಕೊಟ್ಟರೆ ಅದೂ ಕೊಡಲಿಲ್ಲ. ನೆನ್ನೆ ಅಮಿತ್ ಶಾ ಬಂದು ಸುಳ್ಳು ಹೇಳ್ಬಿಟ್ಟು ಹೋದರು. ನೀವು 3 ತಿಂಗಳು ಡಿಲೇ ಮಾಡಿದ್ರಿ ಅಂತಂದರು. 3 ತಿಂಗಳು ಡಿಲೇ ಮಾಡಿದ್ರೆ ಇವ್ರಿಗೇನು ಕಷ್ಟ? ಆದರೆ ಟೈಮ್ ಕರೆಕ್ಟಾಗಿ 1 ತಿಂಗಳಲ್ಲೇ ಅದು ಕೊಟ್ಟಿದ್ದೀವಿ. ನೆನ್ನೆ ಬಂದು ಹೇಳಿದ್ದಾರೆ ಇಲ್ಲ ಅಂತ. ನೆನ್ನೆ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಚಾಲೆಂಜ್ ಮಾಡಿದ್ದಾರೆ. ನೀವು ಬನ್ನಿ ಎದುರುಗಡೆ ಮಾತಾಡೋಣ, 2 ಸ್ಟೇಜ್ ಹಾಕೋಣ, 2 ಮಾತಾಡೋಣ, ನಮ್ಮ ಡೀಟೇಲ್ಸ್ ಎಲ್ಲ ಕೊಡ್ತೀವಿ. ಬರೀ ಸುಳ್ಳು ಹೇಳ್ತಾರೆ ಇವರು. ಬರೀ BJPಯವರು ಸುಳ್ಳು ಹೇಳ್ಕೊಂಡೇ ಓಟ್ ಹಾಕ್ಸ್ಕೊತಾರೆ ಹೊರತು ಯಾವುದೂ ಮಾಡಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. 5 ಗ್ಯಾರಂಟಿ ನಾವು ಘೋಷಣೆ ಮಾಡಿದ್ವಿ. BJPಯವರು ಕೊಡೋಕ್ಕೆ ಆಗೋದೇ ಇಲ್ಲ ಅಂದರು. ಈಗ 5 ಗ್ಯಾರಂಟಿ ನಾವು ಕೊಡ್ತಾ ಇದ್ದೀವಿ ಇಲ್ಲ? ಕರೆಂಟ್ 200 ಯೂನಿಟ್ ಕೊಡ್ತಾ ಇದ್ದೀವಿ. ಅಕ್ಕಿ ಕೊಡ್ತೀನಿ ಅಂತ ಲೆಟ್ರ್ ಫಸ್ಟ್ ಕೊಟ್ಟರೆ ಅಕ್ಕಿ ಕೊಡ್ತೀವಿ ಅಂದರು. ಆಮೇಲೆ ಕೊಡಲ್ಲ, ಇವ್ರಿಗೆ ಎಲ್ಲಿ ಒಳ್ಳೆ ಹೆಸರು ಬಂದ್ಬಿಡುತ್ತೆ ಅಂತ ಕೊಡಲ್ಲ ಅಂದರು. ಕೊಡಲಿಲ್ಲ ಅಂದರು. ನಾನು 170 ರೂಪಾಯಿ ಒಬ್ಬರಿಗೆ ಕೊಡ್ತಾ ಇದ್ದೀವಲ್ಲ, ಅದು ಕೊಡ್ತಾಯಿದ್ದೀವಿ. ಹೆಣ್ಮಕ್ಳು ಬಸ್ಸು ಫ್ರೀ ಮಾಡಿದ್ದೀವಿ. ಗ್ರಾಜುಯೇಟ್ ಹೋದಂಥವ್ರಿಗೂ ದುಡ್ಡು ಕೊಡ್ತಾಯಿದ್ದೀವಿ. 1,500 3,000 ಈ ಥರ ಭಾಗ್ಯಲಕ್ಷ್ಮಿದು ಕೊಡ್ತಾಯಿದ್ದೀವಿ. ಇನ್ನೇನು 5 ಸ್ಕೀಮೂ ಕೊಡ್ತಾಯಿದ್ದೀವಿ. ಇವರು ಬರೀ ಸುಳ್ಳು ಹೇಳ್ತಾರೆ ಹೊರತು ಅವ್ರು ಏನೂ ಮಾಡೋದಿಲ್ಲ. ಈಗ ಮೋದಿ ಬರ ಪರಿಹಾರ ಅಷ್ಟೆಲ್ಲ ಬಂತಲ್ಲ, TV ಪೇಪರ್ಗಳು ಮಧ್ಯಮದಲ್ಲೆಲ್ಲ ಬೇಕಾದಷ್ಟು ಬಂತಲ್ಲ. ಎಷ್ಟೊಂದು ರೈತರಿಗೆ ಅನ್ಯಾಯ ಆಯಿತು, ಎಷ್ಟು ಮನೆಗಳು ಮುಳುಗೋಯ್ತು. ಅದಕ್ಕೆ ಬರ ಪರಿಹಾರ ಕೊಡಲಿಲ್ಲ. ಒಂದು ಸತಿ ತಿರುಗೂ ನೋಡಲಿಲ್ಲ. ಆದರೆ ಈಗ ಎಲೆಕ್ಷನ್ಗೆ ಒಂದು 100 ಸತಿ ಪ್ರಚಾರಕ್ಕೆ ಬರ್ತಾರೆ. ಪ್ರಚಾರಕ್ಕೆ ಮಾತ್ರ ಓಟ್ ಕೇಳೋಕ್ಕೆ ಸುಳ್ಳು ಹೇಳ್ಕೊಂಡು ಓಟ್ ಕೇಳೋಕ್ಕೆ ಬರ್ತಾರೆ. ನಮ್ಮ ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟಿರೋದು ಏನು? ಅದೇ ನೀವು GST ದುಡ್ಡನ್ನ ಉತ್ತರ ಪ್ರದೇಶ, ನಾರ್ತು, ಈ ಥರ ಬಿಹಾರು, ರಾಜಸ್ಥಾನಿಗೆ ಚೆಕ್ ಮಾಡಿ. ಅಲ್ಲಿಗೆ 100ಕ್ಕೆ 80ರಷ್ಟು ಕೊಡ್ತಾರೆ. ನಮಗೆ 100ಕ್ಕೆ 15ರಷ್ಟು ಕೊಡ್ತಾರೆ, 13ರಷ್ಟು ಕೊಡ್ತಾರೆ. ಇದು ಯಾವ ನ್ಯಾಯ? ನಾವು ಕರ್ನಾಟಕದವ್ರು ಅವ್ರಿಗೆ ಓಟ್ ಹಾಕಬೇಕಾ BJPಗೆ? ನಮ್ಮ ಸಿದ್ದರಾಮಯ್ಯರು ಹೇಳಿದಾರಲ್ಲ, ಅಂಕಿ ಅಂಶ ಪಿನ್ ಹೇಳ್ತಾರೆ. ಹೇಳ್ತಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು, ಸುಳ್ಳು ಹೇಳೋದು ಬೇಡ, ನಾವು ಏನಿದೆ ನಿಜ ಹೇಳೋಣ ಅಂತ. ನಿಜ ಹೇಳಿ ನಾವು ಓಟ್ ಕೇಳ್ತೀವಿ. ಆದರೆ ಅವ್ರು ಸುಳ್ಳು ಹೇಳಿ ಓಟ್ ಕೇಳ್ತಾರೆ. ಈ ಜನಕ್ಕೆಲ್ಲ ಈಗ ಅರ್ಥ ಆಗಿದೆ. ಮೊದಲ ಥರ ಅಲ್ಲ. ಈಗ ಮೋದಿ ಅನ್ನೋದು ನಿಲ್ಲಿಸಿದ್ದಾರೆ. ಎಲ್ಲ ಚೆಂಡು ಹೂವನ್ನ ಬಿಡಿಸ್ಬಿಟ್ಟು 10 kg 100 ಅಡಿ ಒಂದು 10 kg ಕೊಡೋದು. ಲಾರಿಗಟ್ಟಲೆ ಹೂವು ತಂದು ಆ ಹೂವನ್ನ ಹಾಕೋದು. ಕಾರ್ಯಕರ್ತರು ತಂದು ಹೂವು ಹಾಕ್ತಾರಾ? ಕಾರ್ಯಕರ್ತರು ಹಾಕಲ್ಲ. ಅದನ್ನ ತಂದು ಕೊಡೋದು, ಬಂಡವಾಳ ಹಾಕಿ ಇವರೇ ಹೂವು ಹಾಕ್ಸೋದು. ಈ ಸತಿ BJPಯವರು ಬುದ್ಧಿ ಕಲಿಸ್ತಾರೆ. 100ಕ್ಕೆ 100ರಷ್ಟು ಸೌಮ್ಯರೆಡ್ಡಿ ಅತಿ ಹೆಚ್ಚು ಮತಗಳಿಂದ ಗೆಲ್ತಾರೆ.
ರಾಮಲಿಂಗಾರೆಡ್ಡಿ ಅವರು ಇಲ್ಲಿ ಬಹಳಷ್ಟು ಬಾರಿ ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ. ಈಗ ನಮ್ಮ ರಾಮಲಿಂಗಾರೆಡ್ಡಿ ಅವರು 24x7 ಹೌದು ಚಿಕ್ಕ ಮಗು ಫೋನ್ ಮಾಡಿದ್ರು ತೆಗಿತಾರೆ, ಹೌದು ರಿಟರ್ನ್ ಫೋನ್ ಮಾಡ್ತಾರೆ. ಹೌದು ಅವರು ಇಡೀ ಬೆಂಗಳೂರಲ್ಲಿರೋ ಜನ ಎಲ್ಲ ಅವ್ರ ಹತ್ರ ಬರ್ತಾರೆ. ಮಿನಿಮಮ್ ಡೈಲಿ 300, 400, 500 ಜನ ಇರ್ತಾರೆ. ಪ್ರತಿಯೊಬ್ಬರಿಗೂ ಸಿಗ್ತಾರೆ. ಯಾರೇ ಲೆಟ್ರ್ ಕೇಳಿ ಕೊಡ್ತಾರೆ, ಯಾರಿಗೆ ತೊಂದರೆ ಇದ್ದರೆ ಸಹಾಯ ಮಾಡ್ತಾರೆ, ಇಲ್ಲ ಫೋನ್ ಮಾಡ್ತಾರೆ. ಇದೆಲ್ಲ ಅವ್ರಿಗೆ ತುಂಬ ಒಳ್ಳೆ, ಬೆಂಗಳೂರಲ್ಲಿ ಅಲ್ಲ ಇಡೀ ರಾಜ್ಯದಲ್ಲೇ ರಾಮಲಿಂಗಾರೆಡ್ಡಿ ಒಳ್ಳೆ ಹೆಸರಿದೆ. ಅವ್ರು ನುಡಿದಂತೆ ನಡೀತಾರೆ, ಜನಕ್ಕೆ ಸ್ಪಂದಿಸ್ತಾರೆ. ಅದು ಕೂಡ ಪರ್ಸೆಂಟೇಜು ಅವ್ರದ್ದು ಕೊಡುಗೆ ಕೂಡ ಇದೆ. ಅದರಲ್ಲಿ ಅಪ್ಪ ಮಗಳು ಇರೋದರಿಂದ ಎಲ್ಲ ಇವತ್ತು ನಮ್ಮ 8 MLA ಕ್ಷೇತ್ರದ MLAಗಳು, ಡೆಪ್ಯೂಟೇಟ್ MLAಗಳು, ಎಲ್ಲ ಕಾರ್ಯಕರ್ತರು, ಮಹಾನಗರ ಪಾಲಿಕೆ ಸದಸ್ಯರುಗಳು ಎಲ್ಲರೂ ಸೇರಿ ಒಟ್ಟಾಗಿ ಇವತ್ತು ಸೌಮ್ಯರೆಡ್ಡಿನ ಗೆಲ್ಲಿಸೋದಕ್ಕೆ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ. ತೇಜಸ್ಸೂರ್ಯ ಏನೂ ಮಾಡಿಲ್ಲ. ಬರಗಾಲ ಬಂದರೆ ಮುಳುಗೋಗ್ತಾ ಇದ್ದರೆ, ಮಕ್ಕಳೆಲ್ಲ ಮುಳುಗೋಗ್ತಾ ಇದ್ದರೆ ಇವನು ಮಸಾಲೆ ದೋಸೆ ತಿಂತಾ ಇರ್ತಾನೆ. ತುಂಬ ಚೆನ್ನಾಗಿದೆ, ಬೆಣ್ಣೆ ಹಾಕಿದ್ದೀರಾ ಅಂತ. ಕೊರೋನಾ ಟೈಮಲ್ಲಿ ಇಂಜೆಕ್ಷನ್ಗಳು ಮಾರ್ಕೊಂತಾನೆ. ಆ ಇಂಜೆಕ್ಷನ್ ಪ್ರಜಾವಾಣಿ ಇದರಲ್ಲೆಲ್ಲ ಪೇಪರಲ್ಲಿ ಹೆಡ್ಡಿಂಗ್ ಲೈನಲ್ಲಿ ಬಂದಿತ್ತಲ್ಲ, ಈ ಥರ ಮಾಡ್ತಾನೆ. ಕೊರೋನಾ ಟೈಮಲ್ಲಿ ಏನೂ ಮಾಡಿಲ್ಲ. ಆಮೇಲೆ ಫ್ಲೈಟ್ ಎಮರ್ಜೆನ್ಸಿ ಫ್ಲೈಟು ತೆಗಿಯೋಕ್ಕೆ ಹೋಗಿದ್ದ. ಅದೇ ಬೇರೆ ಯಾರಾದರೂ ತೆಗೆದಿದ್ರೆ ಅವರು ಟೆರರಿಸ್ಟು ಅದು ಒಳಗಡೆ ಹಾಕಿ ಮಾಡಿ ಅಂತ ದೊಡ್ಡ ಸುದ್ದಿ ಮಾಡಿದ್ರು. ಇವನು ತೆಗಿಯೋಕ್ಕೆ ಹೋದ್ನಲ್ಲ, ಇವ್ನಿಗೆ ಯಾಕೆ ಏನು ಕೇಸ್ ಹಾಕಲಿಲ್ಲ, ಯಾಕೆ ಪನಿಷ್ಮೆಂಟ್ ಕೊಡಲಿಲ್ಲ, ಯಾಕೆ ಜೈಲಿಗೆ ಕಳಿಸಿಲ್ಲ? ಇಂಥವನು ಅಭ್ಯರ್ಥಿ ನಮಗೆ ಬೇಕಾ ದಕ್ಷಿಣಕ್ಕೆ? ಬೆಂಗಳೂರು ದಕ್ಷಿಣದಲ್ಲಿ ರಾಮ ಮಂದಿರ ನೋಡಿ ಓಟ್ ಹಾಕಲ್ಲ, ರಾಮಲಿಂಗಾರೆಡ್ಡಿ ನೋಡಿ ಓಟ್ ಹಾಕ್ತಾರೆ ಜನ. 100ಕ್ಕೆ 100 ರಾಮಲಿಂಗಾರೆಡ್ಡಿ ನೋಡ್ತಾರೆ, ಸೌಮ್ಯರೆಡ್ಡಿನ ನೋಡಿ ಕಾಂಗ್ರೆಸ್ಗೆ ಮತ ನೀಡ್ತಾರೆ. ಸಿದ್ದರಾಮಯ್ಯನ ಸರ್ಕಾರ, ಡೆಪ್ಟಿ CM ಶಿವಕುಮಾರು, ಎಲ್ಲ ಸಚಿವರು ನೈಟ್ 24x7 ಕೆಲಸಗಳು ಮಾಡ್ತಾ ಇದ್ದಾರೆ. ಜನ ಎಲ್ಲ ಇಷ್ಟಪಡ್ತಾ ಇದ್ದಾರೆ. ಮಹಿಳೆಯರಿಗೆಲ್ಲ ನೋಡಿ ಇವತ್ತು ದೇವಸ್ಥಾನಕ್ಕೆ ಹೋಗಲಿ, ಮಕ್ಕಳು ಕಾಲೇಜ್ ಓದೋರು ಅಲ್ಲಿರೋರು ಎಲ್ಲ ಫ್ರೀ ಬಸ್ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ನುಡಿದಂತೆ ನಡೆದಿದ್ದೀವಿ. 100% ಸೌಮ್ಯರೆಡ್ಡಿ ಗೆಲ್ತಾರೆ. ಎಲ್ಲರೂ ಜನ, ಸಮಸ್ತ ನಾಗರಿಕರು ಕೂಡ ವೋಟ್ ಹಾಕ್ತಾರೆ.